ಹಲೋ ಎವ್ರಿವನ್. 12ನೇ ಪ್ರಶ್ನೆಯನ್ನು ನೋಡೋಣ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -2 ಮತ್ತು 8 ಆಗಿರುವ ವರ್ಗ ಬಹುಪದೋಕ್ತಿಯು. ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧವನ್ನ ಕೊಟ್ಟಾಗ ನಾವು ಸಮೀಕರಣವನ್ನ ರಚನೆ ಮಾಡೋದಿಕ್ಕೆ ಈ ಒಂದು ಸಾಮಾನ್ಯ ಸೂತ್ರವನ್ನ ಬಳಸ್ತೀವಿ. ಅದು x2 ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಗುಣಿಸು x ಪ್ಲಸ್ ಆಲ್ಫಾ ಗುಣಿಸು ಬೀಟಾ. ಈ ಒಂದು ಸೂತ್ರವನ್ನ ಬಳಸಿ ನಾವು ಸಮೀಕರಣದ ರಚನೆಯನ್ನ ಮಾಡ್ತೀವಿ. ಆಲ್ಫಾ ಮತ್ತೆ ಬೀಟಾಗಳು ಶೂನ್ಯತೆಗಳಾಗಿರುತ್ತೆ. ಸೊ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ -2 ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾಗೆ ಆಲ್ಫಾ ಗುಣಿಸು ಬೀಟಾ 8 ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಫಾ ಪ್ಲಸ್ ಬೀಟಾ -2 ಅಂತ ನಾವು ಬೆಲೆಯನ್ನ ಆದೇಶಿಸಿದ್ರೆ, ಹಾಗೆ ಆಲ್ಫಾ ಗುಣಿಸು ಬೀಟಾದ ಬೆಲೆಯನ್ನ 8 ಅಂತ ಆದೇಶಿಸಿದ್ರೆ x2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 2x ಪ್ಲಸ್ 8 ಈ ಒಂದು ಸಮೀಕರಣ ನಮಗೆ ಸಿಗತ್ತೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಎ